ಇನ್ನು ಮಂಡ್ಯದ ಅಖಾಡಕ್ಕೆ ದೊಡ್ಡಗೌಡರು ಇಳಿತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕುಮಾರಸ್ವಾಮಿ ಬದಲು ದೇವೇಗೌಡರನ್ನೇ ಮಂಡ್ಯದಲ್ಲಿ ಕಣಕ್ಕೆ ಇಳಿಸೋದಕ್ಕೆ ಪ್ಲಾನ್ ಏನಾದರೂ ಹಾಕಿಕೊಳ್ಳಲಾಗ್ತಾ ಇದೆಯಾ? ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಭಾರಿ ಪ್ಲಾನ್ ಹಾಕೋದಕ್ಕೆ ಜೆಡಿಎಸ್ ಮುಂದಾಗ್ತಾ ಇದೆ. ದೇವೇಗೌಡರನ್ನ ಅಖಾಡಕ್ಕೆ ಇಳಿಸಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ ಏನಾದರೂ ಮುಂದಾಗ್ತಾ ಇದೆಯಾ? ಒಂದು ಕಡೆ ಸುಮಲತಾಗೆ ಟಾಂಟ್ ನೀಡಬೇಕು, ಮತ್ತೊಂದು ಕಡೆಯಲ್ಲಿ ಚಲುವರಾಯಸ್ವಾಮಿಗೆ ಚೆಕ್ಮೇಟ್ ಇಡಬೇಕು. ಇನ್ನು ದೇವೇಗೌಡರೇ ಸಮರಕ್ಕೆ ಇಳಿದಿದ್ದೇ ಆದರೆ ಮಂಡ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹಠ ಹಿಡಿದಂತಹ ಸುಮಲತಾ ಹಿಂದೆ ಸರಿಯುವ ಅನಿವಾರ್ಯತೆ ಏನಾದರೂ ಎದುರಾಗತ್ತಾ? ಇನ್ನು ಕಾಂಗ್ರೆಸ್ ಗೆಲ್ಲಿಸುವ ಚಲುವರಾಯಸ್ವಾಮಿ ವೇಗಕ್ಕೆ ಕಡಿವಾಣ ಏನಾದರೂ ಹಾಕಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಿದೆ. ರಾಜಕೀಯ ಜನ್ಮದಾತನ ವಿರುದ್ಧವೇ ಸೆಣಸಾಡಬೇಕಾಗತ್ತೆ ಅಂತ ಚಲುವರಾಯಸ್ವಾಮಿ ಅವರಿಗೂ ಕೂಡ ಒಂದು ಸಂಕಷ್ಟ ಎದುರಾಗತ್ತೆ. ದೇವೇಗೌಡರನ್ನ ನಿಲ್ಲಿಸಿ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ಲಾನ್ ಏನಾದರೂ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಬರೀ ಮಂಡ್ಯ ಒಂದು ನಮ್ಮ ಮುಂದೆ ಈಗಾಗಲೇ ಹೇಳಿದ್ದೇನೆ, ತಾವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ನಿನ್ನೆ ಮೊನ್ನೆ 2 ದಿನಗಳಿಂದ ಮೇಜರ್ ಪ್ಲೇ ಮಾಡ್ತಕ್ಕಂಥ 2 ರಾಜಕೀಯ ಪಕ್ಷಗಳು ಬಿರುಸಿನ ರಾಜಕೀಯ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ ಈಗ ದೆಹಲಿಗೂ ಎಲ್ಲ ಮಂತ್ರಿಗಳು ಹೋದಂಥದ್ದು ತಾವೇ ಇವತ್ತಿನ ತಿಳಿಸ್ತಾ ಇದ್ದೀವಿ. ನಮ್ಮ ಒಂದು ಪಕ್ಷದ ಚಟುವಟಿಕೆ ಒಂದು 2 ರಾಜಕೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿದಾಗ ದೊಡ್ಡ ಮಟ್ಟದ ಒಂದು ಇನ್ವಾಲ್ವ್ಮೆಂಟಲ್ಲಿರ್ತಕ್ಕಂಥದ್ದು ಆದರೆ ಮೈತ್ರಿಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಸ್ಥಾನದಲ್ಲಿ ನಿಲ್ತಾ ಇದ್ದೇವೆ ಆ ಸ್ಥಾನದಲ್ಲಿ ನಮ್ಮ ಅಭ್ಯರ್ಥಿಗಳ ಒಂದು ವಿಶ್ವಾಸಗಳನ್ನು ಅವ್ರು ಯಾವ ರೀತಿ ಪಡಿಬೇಕು, BJP ಪಕ್ಷದ ಸ್ನೇಹಿತರ ಜೊತೆ ಇರ್ಬೋದು ಮತ್ತು ನಮ್ಮ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಲೀಡರ್ಗಳು, ಚುನಾವಣೆಯಲ್ಲಿ ನಿಂತಂಥವರು, ಸೋತಿರೋರು, ಅವ್ರನ್ನೂ ವಿಶ್ವಾಸಕ್ಕೆ ಯಾವ ರೀತಿ ತೆಗೆದುಕೋಬೇಕು, ಈ ಎಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ಮೈಸೂರಿನಿಂದ ಸಾರಾ ಮಹೇಶ್ ಅವರು, ಪುಟ್ಟರಾಜು ಅವರು ಬಂದಾಗಲೂ ನಾನು ಇದೇ ವಿಷಯದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಮಂಡ್ಯದಲ್ಲಿ ಮತ್ತು ಮೈಸೂರಿನಲ್ಲಿ ಮತ್ತು ನಮ್ಮ ಹಾಸನಕ್ಕೆ ಸಂಬಂಧಪಟ್ಟಾಗ ಸಹ ಕೆಲವು ವಿಷಯ ಚರ್ಚೆ ಮಾಡಿದ್ದೀವಿ. ಚರ್ಚೆಗಳು BJP ಅಭ್ಯರ್ಥಿನೇ ಇಲ್ವಲ್ಲ, ಅಲ್ಲಿ ಯಾರಿದ್ದಾರೆ? BJP ಅಭ್ಯರ್ಥಿನೇ ಇಲ್ಲ ಅಂದಮೇಲೆ ನಾವು JDS ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅಭ್ಯರ್ಥಿಯಾಗಿದ್ದರು, ಸೋತಿದ್ದಾರೆ. BJP ಅಭ್ಯರ್ಥಿ ಅಂತ ಯಾರೂ ಇಲ್ಲ. ಅದರಿಂದ BJP ನಾವು ಹೊಂದಾಣಿಕೆ ಆಗಿರೋದ್ರಿಂದ ನಮಗೆ ಆ ಸ್ಥಾನವನ್ನು ನಮ್ಮ JDS ಭದ್ರಕೋಟೆ ಆಗಿರೋದ್ರಿಂದ ಮಂಡ್ಯದನ್ನ ನಮಗೆ ಬಿಟ್ಟು ಕೊಡ್ತಾರೆ ಅಂತ ಎಲ್ಲ ಒಂದು ನಂಬಿಕೆ ಇದೆ. ಜೊತೆಗೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡಜಿಯವರು ಮತ್ತು ಕುಮಾರಣ್ಣವರು ಮಂಡ್ಯವನ್ನು ಖಂಡಿತವಾಗ್ಲೂ ಕೂಡ ನಮ್ಮ ತೆಕ್ಕನಲ್ಲಿ ಇರಿಸ್ಕೊಳ್ತಾರೆ ಅಂತೇಳಿ ನಂಬಿಕೆ ಇದೆ. ಯಾರು ಆಗ್ಬೋದು JDS? ನಾವು ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅಂತ ನಮ್ಮ